ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ನ್ಯೂಸ್ 18 ಕನ್ನಡ. ನಾನು ಹರಿಪ್ರಸಾದ್. ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕನಸು ಭಗ್ನವಾಗಿದೆ. ನನಗೆ ನೊಬೆಲ್ ಪ್ರಶಸ್ತಿ ಸಿಗದೆ ಇನ್ಯಾರಿಗೆ ಸಿಗೋದಕ್ಕೆ ಸಾಧ್ಯ ಅಂತೆಲ್ಲ ಟ್ರಂಪ್ ಅವರು ಇತ್ತೀಚೆಗೆ ಬಹಿರಂಗವಾಗಿಯೇ ಹೇಳ್ಕೊಳ್ತಾ ಇದ್ರು. ಆದರೆ ಪಾಪ ಟ್ರಂಪ್ಗೆ ಇವತ್ತು ತೀವ್ರ ಮುಖಭಂಗವಾಗಿದೆ. ಅಮೆರಿಕದ ಅಧ್ಯಕ್ಷರ ಒತ್ತಡಕ್ಕೆ ಮಣಿದು ಕೊಡುವಂತಹ ಪ್ರಶಸ್ತಿ ಇದಲ್ಲ ಅನ್ನೋದನ್ನು ಖಾತ್ರಿಪಡಿಸುವ ಮೂಲಕ ನೊಬೆಲ್ ಪ್ರಶಸ್ತಿ ತನ್ನ ಮೆರುಗನ್ನು ಹೆಚ್ಚಿಸಿಕೊಂಡಿದೆ. ವಿಶ್ವದ ಅತ್ಯಂತ ಬಲಿಷ್ಠ ಪ್ರಜಾಪ್ರಭುತ್ವ ದೇಶ ಅಮೆರಿಕದ ಅಧ್ಯಕ್ಷರ ಬದಲು ತನ್ನ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಜಾರಿಗೊಳಿಸಲು ಅವಿರತ ಶ್ರಮಿಸ್ತಾ ಇರುವ ವೆನೆಜುವೆಲಾದ ವಿರೋಧ ಪಕ್ಷದ ನಾಯಕಿ ಮರಿಯಾ ಕೊರಿನಾ ಮಚಾಡೋಗೆ ಈ ವರ್ಷದ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಕ್ಕಿರುವಂಥದ್ದು ವಿಶೇಷ. ಇಷ್ಟಕ್ಕೂ ಅಮೆರಿಕದ ಅಧ್ಯಕ್ಷರಿಗೆ ನೊಬೆಲ್ ಪ್ರಶಸ್ತಿ ಕೈ ತಪ್ಪಿದ್ದು ಏಕೆ ಅನ್ನೋದನ್ನು ನಿಮಗೆ ವಿವರಿಸ್ತೀನಿ. ನೀವು ನ್ಯೂಸ್ 18 ಕನ್ನಡವನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ನೊಬೆಲ್ ಶಾಂತಿ ಪ್ರಶಸ್ತಿ ಆಲ್ಫ್ರೆಡ್ ನೊಬೆಲ್ರ ಇಚ್ಛೆ ಪತ್ರದ ಆಧಾರದಲ್ಲಿ ಇದನ್ನು ನೀಡಲಾಗುತ್ತೆ. ಅದು ದೇಶಗಳ ನಡುವಿನ ಸೌಹಾರ್ದತೆ, ಯುದ್ಧ ನಿರ್ಮೂಲನೆ ಮತ್ತು ಶಾಂತಿ ಸ್ಥಾಪನೆಯ ಆಶಯಗಳನ್ನು ಪರಿಗಣಿಸಿ ನೀಡುವಂತಹ ಜಗತ್ತಿನ ಅತ್ಯುನ್ನತ ಪ್ರಶಸ್ತಿ. ನೊಬೆಲ್ ಶಾಂತಿ ಪ್ರಶಸ್ತಿ ವಂಚಿತರಾಗಿರುವ ಡೊನಾಲ್ಡ್ ಟ್ರಂಪ್ 2018ರಿಂದಲೂ ಅಂದರೆ ತಾನು ಮೊದಲ ಅವಧಿಯಲ್ಲಿ ಅಮೆರಿಕದ ಅಧ್ಯಕ್ಷರಾಗಿದ್ದ ಸಂದರ್ಭದಿಂದಲೂ ಹಲವು ಬಾರಿ ಈ ಪ್ರತಿಷ್ಠಿತ ಪ್ರಶಸ್ತಿಗೆ ನಾಮಿನೇಟ್ ಆಗಿದ್ದಾರೆ. 2025ರಲ್ಲಿ ಇಸ್ರೇಲ್, ಪಾಕಿಸ್ತಾನ ಮಾತ್ರ ಅಲ್ಲದೆ ಅಮೆರಿಕದ ಕೆಲ ಸಂಸದರು ಕೂಡ ಟ್ರಂಪ್ ಹೆಸರನ್ನು ನೊಬೆಲ್ ಶಾಂತಿ ಪ್ರಶಸ್ತಿಗಾಗಿ ನಾಮಿನೇಟ್ ಮಾಡಿದರು. ನೊಬೆಲ್ ಸಮಿತಿ ಸಾಮಾನ್ಯವಾಗಿ ದೀರ್ಘಕಾಲೀನ ಶಾಂತಿ, ಅಂತಾರಾಷ್ಟ್ರೀಯ ಸಹಕಾರ ಮತ್ತು ನಿರ್ವಹಣೆಯ ಜವಾಬ್ದಾರಿಗಳನ್ನು ಈ ಪ್ರಶಸ್ತಿ ಆಯ್ಕೆಗೆ ಪ್ರಮುಖವಾಗಿ ಪರಿಗಣಿಸುತ್ತೆ. ನಾಮಿನೇಟ್ ಮಾಡೋದಷ್ಟೇ ಈ ಪ್ರಶಸ್ತಿ ಆಯ್ಕೆಗೆ ಮಾನದಂಡ ಆಗೋದಿಲ್ಲ. ಯಾವ ದೊಡ್ಡೋರಿಂದ ನಾಮಿನೇಷನ್ ಆಯಿತು, ದೊಡ್ಡೋರು ನಾಮಿನೇಟ್ ಆಗಿದ್ದಾರೆ, ಈ ಕಾರಣಕ್ಕಾಗಿ ಇದನ್ನು ಗಮನದಲ್ಲಿಟ್ಕೊಂಡು ಅವರು ಪ್ರಶಸ್ತಿ ಕೊಡೋದಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗಿದ್ರೆ ನಾನು ಈಗಾಗಲೇ 7 ಯುದ್ಧ ನಿಲ್ಲಿಸಿದ್ದೇನೆ, 8ನೇಯದ್ದನ್ನು ನಿಲ್ಲಿಸುವ ಹಂತದಲ್ಲಿದ್ದೇನೆ, ನನ್ನ ಆಯ್ಕೆಯನ್ನು ತಿರಸ್ಕರಿಸುವುದಕ್ಕೆ ನೊಬೆಲ್ ಶಾಂತಿ ಪ್ರಶಸ್ತಿ ಆಯ್ಕೆ ಸಮಿತಿಗೆ ಯಾವುದೇ ಕಾರಣಗಳು ಇರೋದಕ್ಕೆ ಸಾಧ್ಯವೇ ಇಲ್ಲ, ಈ ರೀತಿಯಾಗೆಲ್ಲ ಹೇಳ್ಕೊಳ್ತಾ ಇದ್ದಂತಹ ಟ್ರಂಪ್ ಅವರ ನಾಮಿನೇಷನ್ನ ಯಾಕೆ ಪಕ್ಕಕ್ಕೆ ಇಟ್ಟರು ಅನ್ನುವಂತಹ ಪ್ರಶ್ನೆಗಳು ಮೂಡುವಂಥದ್ದು ಸಹಜ. ಆಗಲೇ ಗೋಚರಿಸುವಂಥದ್ದು ಟ್ರಂಪ್ ಅವರ ಕೆಲವು ತಪ್ಪುಗಳು. ಇಷ್ಟಕ್ಕೂ ಈ ಡೊನಾಲ್ಡ್ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧ ಪರಿಸ್ಥಿತಿಯನ್ನು ನಿಲ್ಲಿಸಿದ್ದು ತಾನೇ ಅಂತ ಈಗಾಗಲೇ ಡಂಗರ ಸಾರಿಸ್ತಾ ಓಡಾಡ್ತಾ ಇದ್ದಾರೆ. ಭಾರತ ಸರ್ಕಾರ ಟ್ರಂಪ್ ಹೇಳಿಕೆಯನ್ನು ತಿರಸ್ಕರಿಸಿದ್ರು, ಡೊನಾಲ್ಡ್ ಮಾತ್ರ ಡಂಗುರ ಬಾರಿಸುವುದನ್ನು ನಿಲ್ಲಿಸಿಲ್ಲ. ಆದರೆ ಈಗ ಟ್ರಂಪ್ ನಿಲ್ಲಿಸಿದ್ದೇನೆ ಎಂದು ಹೇಳಿಕೊಳ್ಳುವ ಯುದ್ಧಗಳು ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನು ಯಾಕೆ ತಂದುಕೊಡಲಿಲ್ಲ? ಹಾಗಿದ್ರೆ ಯುದ್ಧ ನಿಲ್ಲಿಸಿದಕ್ಕಿಂತಲೂ ಹೆಚ್ಚಿನದಾಗಿ ಯಾವ ಕಾರಣಗಳು ಟ್ರಂಪ್ ಪಾಲಿಗೆ ವ್ಯತಿರಿಕ್ತವಾಗಿ ಪರಿಗಣನೆಗೆ ಬಂದಿದ್ದಾವೆ, ವ್ಯತಿರಿಕ್ತವಾಗಿ ಪರಿಣಾಮವನ್ನು ಬೀರಿದ್ದಾವೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗೆ ನೋಡಿದಾಗ ಮೊದಲನೇದಾಗಿ ಕಾಣುವಂಥದ್ದೇ ಅಂತಾರಾಷ್ಟ್ರೀಯ ಸಹಕಾರಕ್ಕೆ ವಿರುದ್ಧ ನಿಲುವು. ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿದ್ದ ಮೊದಲ ಅವಧಿಯಲ್ಲಿ ಪ್ಯಾರಿಸ್ ಹವಾಮಾನ ಒಪ್ಪಂದದಿಂದ ಹೊರಬಂದಿದ್ರು. ಇದೊಂದು ದೇಶದ ನಿಲುವು ಹೌದು, ಜೊತೆಗೆ ಆ ದೇಶದ ನಾಯಕನ ನಿಲುವು ಕೂಡ ಆಗಿತ್ತು. ಅದಷ್ಟೇ ಅಲ್ಲದೆ ಅವರು ತಾವು ಅಮೆರಿಕದ ಅಧ್ಯಕ್ಷರಾಗಿದ್ದುಕೊಂಡು ಯುನೈಟೆಡ್ ನೇಷನ್ಸ್ಗೆ ಬಂಡವಾಳ ಕಡಿತ ಮಾಡಿದ್ದಾರೆ. ಇದು ಅಂತಾರಾಷ್ಟ್ರೀಯ ಸಹಕಾರದ ಒಪ್ಪಂದಗಳಿಗೆ ಹಾಕಿರುವ ಅತಿದೊಡ್ಡ ಸವಾಲು. ಹೀಗಾಗಿ ನೊಬೆಲ್ ಪ್ರಶಸ್ತಿಗೆ ಪರಿಗಣಿಸುವಂತಹ ರಾಷ್ಟ್ರಗಳ ನಡುವಿನ ಸೌಹಾರ್ದತೆಯ ಮೌಲ್ಯಕ್ಕೆ ವಿರುದ್ಧವಾದಂತಹ ನಿರ್ಧಾರಗಳನ್ನು ಇಲ್ಲಿ ಟ್ರಂಪ್ ಅವರು ತಗೊಂಡಿದ್ರು. ಇದೇ ಕಾರಣಕ್ಕೆ ತಜ್ಞರು ಟ್ರಂಪ್ ಅಂತಾರಾಷ್ಟ್ರೀಯ ಸಹಕಾರದ ಬದಲು ಏಕಪಕ್ಷೀಯವಾದ ಬೆಂಬಲಿಸಿದ್ದಾರೆ ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇನ್ನು ಎರಡನೆಯದ್ದಾಗಿ ಹವಾಮಾನ ಬದಲಾವಣೆಯನ್ನು ನಿರಾಕರಿಸುವಂಥದ್ದು.
ನೊಬೆಲ್ ಶಾಂತಿ ಪುರಸ್ಕಾರದ ಆಯ್ಕೆ ಸಮಿತಿ ಹವಾಮಾನ ಬದಲಾವಣೆಯನ್ನು ದೀರ್ಘಕಾಲೀನ ಶಾಂತಿ ಸವಾಲು ಅಂಥೇಳಿ ನೋಡುತ್ತೆ. ಅದು ದೀರ್ಘಕಾಲೀನವಾಗಿ ಶಾಂತಿಗೆ ಹಾಕುವಂಥ ಸವಾಲು ಈ ಹವಾಮಾನ ವೈಪರೀತ್ಯ ಅಥವಾ ಹವಾಮಾನ ಬದಲಾವಣೆ ಅನ್ನುವಂಥದ್ದು. ಟ್ರಂಪ್ ಅವರು ಗ್ಲೋಬಲ್ ವಾರ್ಮಿಂಗ್ ಮತ್ತು ಹವಾಮಾನ ಬದಲಾವಣೆಯ ವಿಚಾರಗಳನ್ನು ನಿರಾಕರಿಸಿದ್ದು ನೊಬೆಲ್ ಶಾಂತಿ ಪ್ರಶಸ್ತಿ ಸಮಿತಿಯ ಮೂಲ ನಿಲುವಿಗೆ ವಿರುದ್ಧವಾಗಿತ್ತು. ಇದೇ ಕಾರಣಕ್ಕೆ ಒಬ್ಬ ತಜ್ಞರು ಹೀಗೆ ಹೇಳ್ತಾರೆ, ಹವಾಮಾನ ಬದಲಾವಣೆಯನ್ನು ನಂಬದವರಿಗೆ ಈ ಪ್ರಶಸ್ತಿ ನೀಡುವಂಥದ್ದು ಸಾಧ್ಯ ಇಲ್ಲ ಅಂತ. ಈ ರೀತಿಯಾಗಿ ಅವರು ಈಗ ಹೇಳಿದ್ದಲ್ಲ, ಹಿಂದೆನೇ ಹೇಳ್ಕೊಂಡಿದ್ರು. ಮೂರನೇದಾಗಿ ಶಾಂತಿಯ ದೃಢತೆ ಮತ್ತು ದೂರದೃಷ್ಟಿಯ ಕೊರತೆ. ಅಬ್ರಹಾಂ ಅಕಾರ್ಡ್ಗಳು ಅಂದರೆ ಇಸ್ರೇಲ್ ಹಾಗೂ ಅರಬ್ ರಾಷ್ಟ್ರಗಳ ನಡುವಿನ ಸಹಕಾರ ಒಪ್ಪಂದಕ್ಕೆ ನೆರವಾಗಿರುವಂಥದ್ದು, ಇಸ್ರೇಲ್ ಹಮಾಸ್ ನಡುವಿನ ಯುದ್ಧ ವಿರಾಮಕ್ಕೆ ಶ್ರಮಿಸಿದ್ದು, ಹೀಗೆ ಜಾಗತಿಕವಾಗಿ ನಾನಾ ಯುದ್ಧಗಳನ್ನು ನಿಲ್ಲಿಸಿದ್ದೇನೆ ಅಂತೇಳೆಲ್ಲ ಟ್ರಂಪ್ ಅವರು ಕ್ಲೇಮ್ ಮಾಡ್ಕೊಳ್ತಾ ಇರುವಂಥ ಕಾರಣದಿಂದಾಗಿಯೂ ಕೂಡ ಶಾಂತಿ ಪ್ರಶಸ್ತಿ ಅವರಿಗೆ ಸಿಗುತ್ತೆ ಅಂತೇಳಿ ಅವರು ಅಂದ್ಕೊಂಡಿದ್ರು. ಆದರೆ ಈ ಎಲ್ಲ ಕ್ರಮಗಳು ಕೂಡ, ಅದರಲ್ಲೂ ವಿಶೇಷವಾಗಿ ಅಬ್ರಹಾಂ ಅಕಾರ್ಡ್ಗಳು ಕೂಡ ಶಾಂತಿಯನ್ನು ದೃಢವಾಗಿ ಸ್ಥಾಪನೆ ಮಾಡುತ್ತೆ ಅನ್ನುವಂಥದ್ದಕ್ಕೆ ಯಾವುದೇ ಖಾತ್ರಿ ಇಲ್ಲ. ಅದು ಈಗಾಗಲೇ ಇಸ್ರೇಲ್ ಗಾಜಾದ ಮೇಲೆ ನಡೆಸಿರುವಂತಹ ದಾಳಿಯ ಮೂಲಕವಾಗಿ ಕೂಡ ಗೋಚರ ಆಗಿದೆ. ಇಲ್ಲಿ ಟ್ರಂಪ್ಗೆ ಇರುವ ದೂರದೃಷ್ಟಿಯ ಕೊರತೆಗೆ ಹೆಚ್ಚಿನ ವಿವರಣೆಗಳು ಬೇಕಿಲ್ಲ ಅಂತ ಅನಿಸುತ್ತೆ. ರಷ್ಯಾ ಉಕ್ರೇನ್ ನಡುವಿನ ಕದನ ವಿಚಾರದಲ್ಲೂ ಕೂಡ ಟ್ರಂಪ್ ನಿಲುವು ಜಾಗತಿಕ ಶಾಂತಿ ಸ್ಥಾಪನೆಗೆ ಪೂರಕ ಆಗಿಲ್ಲ ಅನ್ನೋದಕ್ಕೆ ಹಲವು ಉದಾಹರಣೆಗಳು ಸಿಗ್ತಾ ಇದ್ದಾವೆ. ಇದು ಕೂಡ ಟ್ರಂಪ್ಗೆ ನೊಬೆಲ್ ಕೈತಪ್ಪುವುದಕ್ಕೆ ಪ್ರಮುಖ ಕಾರಣ ಅಂತ ಪರಿಗಣಿಸಲಾಗ್ತಾ ಇದೆ. ಇನ್ನು ನಾಲ್ಕನೇದಾಗಿ ಸ್ವಯಂ ಪ್ರಚಾರ ಮತ್ತು ರಾಜಕೀಯ ವಿವಾದಗಳು. ಟ್ರಂಪ್ ಸಾರ್ವಜನಿಕವಾಗಿಯೇ ತನಗೆ ನೊಬೆಲ್ ಪ್ರಶಸ್ತಿ ಸಿಗಬೇಕು ಅಂತ ಹೇಳಿಕೊಂಡಿದ್ದಾರೆ. ಯಾರೂ ಕೂಡ ಇದುವರೆಗೆ ಈ ರೀತಿಯಾಗಿ ನನಗೆ ನೊಬೆಲ್ ಪ್ರಶಸ್ತಿ ಸಿಗಬೇಕು, ಹಾಗಾಗಿ ನಾನು ಇದೆಲ್ಲ ಕೆಲಸ ಮಾಡ್ತಾ ಇದ್ದೀನಿ, ನಾನು ಈ ಎಲ್ಲ ಕೆಲಸ ಮಾಡೋದಕ್ಕಾಗಿ ನನಗೆ ನೊಬೆಲ್ ಪ್ರಶಸ್ತಿ ಸಿಗಲೇಬೇಕು, ಈ ರೀತಿಯಾಗಿ ಹೇಳಿಕೊಂಡಂತಹ ಪ್ರಚಾರ ಮಾಡಿಕೊಂಡಂತಹ ಉದಾಹರಣೆಗಳು ಇಲ್ಲ. ಆದರೆ ಡೊನಾಲ್ಡ್ ಟ್ರಂಪ್ ಅವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲೂ ಕೂಡ ನೊಬೆಲ್ ಪ್ರಶಸ್ತಿ ನನಗೆ ಕೊಡಬೇಕು ಅಂತ ಎಲ್ಲರೂ ಹೇಳ್ತಿದ್ದಾರೆ ಎನ್ನುವುದರ ಮೂಲಕವಾಗಿ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗೋದಕ್ಕೂ ಮುಂಚಿತವಾಗಿಯೇ ತನ್ನ ಬೆನ್ನನ್ನು ತಾವೇ ತಟ್ಕೊಂಡಿದ್ರು. ಅಷ್ಟೂ ಸಾಲದು ಅನ್ನುವಂತೆ ನನಗೆ ಪ್ರಶಸ್ತಿ ಕೊಡದೇ ಇರೋದಕ್ಕೆ ಯಾವುದೇ ಕಾರಣಗಳು ಪ್ರಶಸ್ತಿ ಆಯ್ಕೆ ಸಮಿತಿಗೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಅವರ ಪ್ರತಿಪಾದನೆಯಾಗಿತ್ತು. ಇದು ಅಹಂಕಾರದ ಮತ್ತು ಮೊಂಡುವಾದದ ಪ್ರತೀಕದಂತೆ ಭಾಸವಾಗ್ತಾ ಇತ್ತು. ನೊಬೆಲ್ ಶಾಂತಿ ಪ್ರಶಸ್ತಿಯ ಪುರಸ್ಕೃತರು ತಮ್ಮ ನಡೆಯ ಮೂಲಕ ಜಾಗತಿಕ ಗೌರವ ಸಂಪಾದಿಸುವಂತಿರಬೇಕೇ ಹೊರತು ಗೇಲಿಗೆ ಒಳಗಾಗುವಂತಿರಬಾರದು. ಇದು ಕೂಡ ಟ್ರಂಪ್ಗೆ ಪ್ರಶಸ್ತಿ ಕೈಜಾರಿ ಹೋಗೋದಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ. ಐದನೇದಾಗಿ ರಾಜಕೀಯ ಮತ್ತು ನೈತಿಕ ವಿವಾದಗಳು. ಟ್ರಂಪ್ ತಮ್ಮ ದೇಶದಲ್ಲಿ ಕೈಗೊಂಡಿರುವಂತಹ ಕೆಲವು ನಿರ್ಧಾರಗಳು ಮತ್ತು ಕ್ರಮಗಳು ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ವಿವಾದಾತ್ಮಕ ನಿಲುವುಗಳು ಕೂಡ ನೊಬೆಲ್ ಶಾಂತಿ ಪ್ರಶಸ್ತಿ ಕೈತಪ್ಪೋದಕ್ಕೆ ಪ್ರಮುಖ ಕಾರಣ. ಅಮೆರಿಕ ದೇಶದಲ್ಲಿ ಅವರು ವಿಶ್ವವಿದ್ಯಾನಿಲಯಗಳ ವಿಚಾರದಲ್ಲಿ ಕೈಗೊಂಡಿರುವಂತಹ ಕ್ರಮಗಳಿರಬಹುದು, ವಲಸಿಗರನ್ನು ನಡೆಸ್ಕೊಳ್ತಾ ಇರುವಂತಹ ಕ್ರಮಗಳಿರಬಹುದು, ಗುಪ್ತ ಪೊಲೀಸಿಂಗ್, ಹೀಗೆ ಹಲವು ವಿವಾದಗಳನ್ನು ಮೈಮೇಲೆ ಇಳ್ಕೊಂಡಿದ್ದಾರೆ. ಇವು ಯಾವುವೂ ಕೂಡ ಆಂತರಿಕ ಶಾಂತಿ ಸ್ಥಾಪನೆ ಅಥವಾ ಅಂತಾರಾಷ್ಟ್ರೀಯ ಶಾಂತಿ ಸ್ಥಾಪನೆಯ ದೀರ್ಘಾವಧಿಯ ಯಾವುದೇ ಪ್ರಯತ್ನಗಳಂತೆ ಕಾಣ್ತಾ ಇಲ್ಲ. ಇದರ ಜೊತೆಗೆ ಗಾಜಾ ಮೇಲೆ ಇಸ್ರೇಲ್ ಬೆಂಬಲವಾಗಿ ನಿಂತಿರುವಂಥದ್ದು, ಇಸ್ರೇಲ್ ದಾಳಿಗೆ ಬೆಂಬಲವಾಗಿ ನಿಂತಿರುವಂಥದ್ದು ಕೂಡ ಸ್ವತಃ ಇಸ್ರೇಲ್ ನಾಮಿನೇಟ್ ಮಾಡಿದ್ರೂ ಟ್ರಂಪ್ಗೆ ಮುಳುವಾಗಿ ಪರಿಣಮಿಸಿರಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಟ್ರಂಪ್ ಅವರ ದಾಖಲೆಗಳು ಮಿಶ್ರ ನಿಲುವುಗಳಿಂದ ಕೂಡಿದೆ ಅಂತ ವಿಶ್ಲೇಷಣೆ ಮಾಡಲಾಗಿತ್ತು. ರಾಜಕೀಯ ತಾರತಮ್ಯ ಹಾಗೂ ಸಹಕಾರದ ಕೊರತೆ ಎದ್ದು ಕಾಣ್ತಾ ಇರುವಂತಹ ಅವರ ನಿಲುವುಗಳು ನೊಬೆಲ್ ಪ್ರಶಸ್ತಿಯನ್ನು ತಪ್ಪಿಸಿವೆ. ತಮಾಷೆ ಅಂದರೆ ಅಮೆರಿಕನ್ನರ ನಡುವೆ ನಡೆಸಿದಂತಹ ಒಂದು ಸಮೀಕ್ಷೆಯಲ್ಲೂ ಕೂಡ 56% ಜನ ಟ್ರಂಪ್ಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೊಡಬಾರ್ದು ಅನ್ನುವಂತಹ ಅಭಿಪ್ರಾಯವನ್ನು ಹೊಂದಿದರು. ಹೀಗೆ ಟ್ರಂಪ್ ಅವರ ಅಬ್ರಹಾಂ ಅಕಾರ್ಡ್ಗಳಂತಹ ರಾಜತಾಂತ್ರಿಕ ಕೆಲಸಗಳು ಗಮನಾರ್ಹವಾದರೂ ಕೂಡ ಅವರ ಏಕಪಕ್ಷೀಯತೆ, ವಿವಾದಾತ್ಮಕ ದಾಖಲೆ ಮತ್ತು ಶಾಂತಿ ಸ್ಥಾಪನೆಗೆ ದೃಢ ಹೆಜ್ಜೆಗಳ ಕೊರತೆಯಿಂದಾಗಿ 2025ರ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಅವರು ಆಯ್ಕೆ ಆಗಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಮರಿಯಾ ಕೊರಿನಾ ಮಚಾಡೋ ಅವರು ತನ್ನ ದೇಶ ಅಂದರೆ ವೆನೆಜುವಾಲಾದಲ್ಲಿ ಪ್ರಜಾಪ್ರಭುತ್ವದ ಸ್ಥಾಪನೆಗಾಗಿ ಶಾಂತಿಯುತ, ದೀರ್ಘಕಾಲೀನ ಮತ್ತು ತ್ಯಾಗಮಯ ಹೋರಾಟ ಮಾಡಿರುವಂಥದ್ದು ನೊಬೆಲ್ ಪ್ರಶಸ್ತಿ ಸಮಿತಿಯ ಮೌಲ್ಯಗಳಿಗೆ ಹೆಚ್ಚು ಹೊಂದಿಕೊಂಡಿತ್ತು. ಹೀಗಾಗಿ
ವೆನೆಜುವೆಲಾದ ವಿರೋಧ ಪಕ್ಷದ ನಾಯಕಿ ಅಮೆರಿಕದ ಅಧ್ಯಕ್ಷರನ್ನ ಹಿಂದಿಕ್ಕಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಮರಿಯಾ ಮಚಾಡೋ ಅವರ ಸಾಧನೆ ನಿಜಕ್ಕೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಹೊಂದಿರುವಂತಹ ಎಲ್ಲ ದೇಶಗಳಿಗೂ ಕೂಡ ದೊಡ್ಡ ಮಾದರಿ. ವೆನೆಜುವೆಲಾದ ಸರ್ವಾಧಿಕಾರಿ ಆಡಳಿತದ ಮುಂದೆ ಬುಲೆಟ್ಗಳಿಗಿಂತ ಬ್ಯಾಲೆಟ್ ಮುಖ್ಯ ಅನ್ನುವಂಥದ್ದನ್ನು ಪ್ರತಿಪಾದಿಸಿರುವಂತಹ ನಾಯಕಿ ಮಚಾಡೋ. ಅರ್ಹವಾಗಿ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ದೊರೆತಿದೆ. ಅಂತಿಮವಾಗಿ ಮರಿಯಾ ಮಚಾಡೋ ಅವರಿಗೆ ಅಭಿನಂದನೆಗಳು ಹಾಗೂ ಡೊನಾಲ್ಡ್ ಟ್ರಂಪ್ ಅವರಿಗೆ ಮುಂದಿನ ಬಾರಿಯ ನೊಬೆಲ್ ಶಾಂತಿ ಪ್ರಶಸ್ತಿಗಾಗಿ ಪ್ರಯತ್ನ ಮುಂದುವರಿಸಿ ಆಲ್ ದಿ ಬೆಸ್ಟ್ ಅಂತ ಹೇಳೋಣ. ನಮಸ್ಕಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.